ಅದಕ್ಕೆ ತಂಗಿ ಬಿ ಸ್ಟ್ರಾಂಗ್. ನೋಡಿ, ನೀವು ಈ ಥರ ರಿಯಾಕ್ಟ್ ಮಾಡಿದ್ರೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ನೋಡಿ, ನಾನು ಯಾವತ್ತೂ ಕೂಡ ನಿಮ್ಮನ್ನ ಈ ಥರ ಎಲ್ಲ ನೋಡೇ ಇಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನಿಂದಾಗಿ ನೀವೆಲ್ಲ ನೋವು ಅನುಭವಿಸೋ ಥರ ಆಯಿತು. ಇಲ್ಲ ಪಾರ್ಥ, ಇದರಲ್ಲಿ ನನ್ನ ಪಾಲು ಇದೆ. ತಪ್ಪೆಲ್ಲ ನಂದು, ನನ್ನಿಂದಾನೇ ಇಷ್ಟೆಲ್ಲ ಆಗಿರೋದು. ಓಕೆ 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 ನೋಡಿ, ನೀವು ಮತ್ತೆ ಅಳ್ಬೇಡಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಆಗೋದೇನೋ ಆಗೋಗಿದೆ. ಬಟ್ ನಾವಿಬ್ಬರು ಸೇರಿ ಏನಾದರೂ ಒಂದು ಮಾಡೋಣ. ಆದರೆ ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ. ಹುಡುಗನ ಮನೆಯವರು ನನಗೆ ಅಂತ ಕೊಟ್ಟಿದ್ದು ಒಡವೆ, ಅಪ್ಪ ಅಮ್ಮ ನನಗೆ ಅಂತ ಮಾಡಿಸಿಟ್ಟಿದ್ದು ಒಡವೆ, ಅಪ್ಪ ಮದುವೆಗೆ ಅಂತ ಎತ್ತಿಟ್ಟಿದ್ದ ಹಣ ಎಲ್ಲನೂ ತಂದಿದ್ದೀನಿ. ಗುಡ್, ವೆರಿ ಗುಡ್. ಅರವಿಂದ್, ನಾನು ನಿಮ್ಮ ಮೇಲೆ ಜೀವನೇ ಇಟ್ಟಿದ್ದೀನಿ. ನಿಮಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದ್ದೀನಿ. ನನ್ನ ಕೈ ಬಿಡಲ್ಲ ಅಲ್ವಾ? ಕೈ ಬಿಡೋದಕ್ಕ ಕೈನ ಹಿಡ್ಕೊಂಡು ಇಷ್ಟು ದೂರ ನಡ್ಕೊಂಡ್ ಬಂದಿತ್ತು. ಹೇ ಜಾನು, ಈ ದುಡ್ಡು ಒಡವೆಗಳನ್ನೆಲ್ಲ ತರಕ್ಕೆ ಹೇಳಿದ್ದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಜಾನು, ನೋಡ್ತಾ ಇರೋ, ಬೆಂಗಳೂರು ಮೈನ್ ಥಿಯೇಟರ್ ಮುಂದೆ ನಿನ್ನ ಕಟೌಟ್ ನಿಲ್ಲುತ್ತೆ. ನಿನ್ನ ಕಟೌಟ್ಗೆ ನಿನ್ನ ಅಭಿಮಾನಿಗಳೆಲ್ಲ ಹಾಲಿನ ಅಭಿಷೇಕ ಮಾಡ್ತಾ ಇರ್ತಾರೆ. ನಿನ್ನ ಫ್ರೆಂಡ್ ಕತೆ ಏನಾಯ್ತು? ಸಿಕ್ತಾ ದುಡ್ಡು? ಕದ್ದೋನು ಸಿಕ್ಕಾಕೊಂಡ? ಇಲ್ಲ ಕಣ, ಅದಕ್ಕೆ ಅವನೊಂದು ಪ್ಲ್ಯಾನ್ ಮಾಡಿದ್ದಾನೆ. ಏನು ಬ್ರೋ? ಅವ್ರ ಊರ ಹತ್ರ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಅಂತೆ. ಅಲ್ಲಿ ಹರಕೆ ಕಟ್ಟಿ ಲಿಂಬೆಹಣ್ಣು ಹೊಡೆದ್ರೆ ಕಳ್ಕೊಂಡಿರೋ ದುಡ್ಡು ವಾಪಸ್ ಸಿಗುತ್ತಂತೆ. ಜೊತೆಗೆ ಆ ಕದ್ದಿದ್ದಾನಲ್ಲ, ಅವನು ರಕ್ತ ಕಾರಿ ಸತ್ತೋಗ್ತಾನಂತೆ. ನಾನು ಹಾಗೆ ಮಾಡು ಅಂತ ಹೇಳಿದ್ದೀನಿ. ಸದ್ಯದಲ್ಲೇ ಹೋಗ್ತೀನಿ ಅಂತ ಹೇಳಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಕೊಡೋದನ್ನ ಹೇಗೋ ತಪ್ಪಿಸಿದ್ದೆ, ಆದರೆ ಈಗ ಇದನ್ನು ಹೇಗಪ್ಪ ತಪ್ಪಿಸೋದು? ಅಯ್ಯೋ ದೇವ್ರೆ. ಸಿದ್ದು, ನಾನು ನನ್ನ ಪ್ರಯತ್ನ ಮೀರಿ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಈ ಮದುವೆ ನಡೀಲೇಬೇಕು, ಹೇಗಾದರೂ ಮಾಡಿ ಪೂರ್ವಿನ ಒಪ್ಪಿಸ್ಲೇಬೇಕು ಅನ್ನೋ ಪ್ರೆಷರ್, ಈ ಮನೆಯವ್ರೆಲ್ಲರ ಪ್ರೆಷರ್ ನನ್ನ ಮೇಲಿದೆ. ಪೂರ್ವಿ ಹತ್ರ ಮಾತಾಡು ಅಂತ ನನಗೆ ಹೇಳಿದ್ದು ಮಾವಾನೇ. ಅಪ್ಪಾಜಿಯ? ಮಾವ ಹೇಳಿದ ಮಾತನ್ನ ಮೀರಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಈ ಮದುವೆ ನಿಲ್ಸೋದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತಿದ್ದೀನಿ ಅನ್ನೋ ವಿಷಯ ಮಾವಂಗೆ ಗೊತ್ತಾಗೋದ್ರೆ ನನ್ನ ಕತೆ ಮುಗ್ದೇ ಹೋಗುತ್ತೆ ಸಿದ್ದು. ಹಾಂ, ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿಸಿದ್ದು. ನಿಮಗೆ ಸಹಾಯ ಮಾಡೋಕ್ಕೆ ನಾನು ಎಷ್ಟೆಲ್ಲ ರಿಸ್ಕ್ ತೊಗೊಂಡಿಲ್ಲ ಈ ಮನೇಲಿ, ತಗೋತಾ ಇದ್ದೀನಿ ಕೂಡ. ಅರ್ಥ ಮಾಡ್ಕೊಳ್ಳಿ. ಹೋಗ್ಲಿ ಬಿಡಿ, ಅದಕ್ಕೆ ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಏಯ್, ಯಾರ ನೀವು? ಯಾರಲ್ಲ ಅದು? ಯಾರಲ್ಲ ಬರ್ತಾ ಇದ್ಯಾ? ಅಯ್ಯೋ ಶ್ರೀ, ಯಾರು ನೀವು? ಯಾರಲ್ಲ ನೀನು? ಬಿಡ್ಲ. ನೀನು ಎಷ್ಟೇ ಧೈರ್ಯವಂತೆ ಇದ್ರು, ನೀನು ಎಷ್ಟೇ ಹೇಳಿದ್ರು, ಇದು ಅವರಿರೋ ಜಾಗ. ನೀನ್ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ಬೇಕಾಗತ್ತೆ. ಹುಷಾರಾಗಿರು. ಹ್ಞೂ ಅತ್ತೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ.
ವಿಷಯ ಬಿಸಿ ಇರುವಾಗಲೇ ಮುಗಿಸ್ಬಿಡ್ಬೇಕಲ್ವಾ? ಟೈಮ್ ಕೊಟ್ರೆ ಎಚ್ಚೆತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಲ್ವಾ ನಾನು ಇಷ್ಟೊಂದು ಅವಸರ ಮಾಡ್ತಿರೋದು. ನಿನ್ನ ಕಾಳಜಿ ಆತಂಕ ನನಗೆ ಅರ್ಥ ಆಗತ್ತೆ ಸತ್ಯ. ಹಾಗಂತ ನಿನ್ನ ಜೀವನೇ ಅಪಾಯಕ್ಕೆ ತಂದ್ಕೋಬಾರ್ದಲ್ವಾ? ಇಲ್ಲ ಅತ್ತೆ, ನನ್ಗೇನೂ ಆಗಲ್ಲ. ನಿನ್ನೆ ಆ ಗ್ರೂಪ್ನವ್ರ ಜೊತೆ ಮಾತಾಡಿದ್ದೀನಿ, ಒಂದಷ್ಟು ಇನ್ಫಾರ್ಮೇಶನ್ನ ತಗೊಂಡಿದ್ದೀನಿ. ಆದ್ರೆ ಅಷ್ಟು ಸಾಲಲ್ಲ ಅಲ್ವಾ? ಇನ್ವೆಸ್ಟಿಗೇಷನ್ ಇನ್ನೂ ಡೀಪ್ ಆಗ್ಬೇಕಲ್ವಾ? ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಆಕ್ಷನ್ ತಗೋಬೇಕು. ಗೊತ್ತಿಲ್ಲದೆ ಇರೋ ಜನಕ್ಕೆ ಎಲ್ಲೋ ಕೂತ್ಕೊಂಡು ಮೋಸ ಮಾಡ್ತಿದಾರಲ್ಲ, ಇಂಥವ್ರನ್ನ ಕಂಬಿ ಎಣ್ಸೋ ಹಾಗೆ ಮಾಡಲೇಬೇಕು. ಅದೇ ನನ್ನ ಉದ್ದೇಶ. ನಿನಗೆ ಅಪ್ಪುಗೆ ಏನು ಅಲ್ಲ ಅಲ್ವಾ? ಆಗಲ್ಲ. ಇಂದ ಹ್ಯಾಕೆ ಸೀತಾ? ಇಲ್ಲೋಡು, ನೀನು ಅಪ್ಪು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಅಷ್ಟೇ ಸಾಕು. ಬೇರೆಯವ್ರು ಹೇಳೋದು ಮ್ಯಾಟ್ರ್ ಆಗಲ್ಲ. ದೊಡ್ಡವ್ರು ಒಂದ್ ಮಾತು ಹೇಳಿದ್ರೆ ಹ್ಞೂ ಅಂತ ತಲೆ ಬಾಗಿಸ್ಕೊಂಡು ಹೋದ್ರೆ ಸಾಕು ಸೀತಾ. ಮನೆ ಸೊಸೆಯಂದಿರು ಕಲಿಬೇಕಾಗಿರೋ ಮೊದಲನೇ ಪಾಠ ಇದು. ಲುಕ್, ಜಸ್ಟ್ ಫರ್ಗೆಟ್ ಅಬೌಟ್ ದಿಸ್. ಸಾರಿ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಮಗು ಬೇಡ ಅಂತ ಆಯ್ತಲ್ಲ, ಅದೇ ನನಗೂ ಬೇಕಾಗಿದ್ದಿದ್ದು. ಥ್ಯಾಂಕ್ ಯು ಸೀತಾ. ಅರೆ ಸುಬ್ಬು, ಹೇಗಿದ್ಯಪ್ಪ? ಚೆನ್ನಾಗಿದೆ ಯಜಮಾನ್ರೆ. ನೀವು ನಮ್ಮನೆವರೆಗೂ ಯಾಕಪ್ಪ, ನಿಮ್ಮ ಮನೆಗೆ ಬರಬಾರ್ದಾ? ಅಯ್ಯೋ, ಮನೆ ದೇವರು ಮನೆ ಬಾಗ್ಲಿಗೆ ಬಂದಾಗ ಬರಬೇಡ ಅಂತ ಹೇಳಕ್ಕಾಗುತ್ತೆ ಯಜಮಾನ್ರೆ. ಅಯ್ಯೋ ಸುಬ್ರಹ್ಮಣ್ಯ, ಮನೆ ಒಳಗ್ ಕರಿಯೋ. ಕರಿತೀನಿ, ಆರ್ತಿ ತುಂಬ. ಅದೆಲ್ಲ ಯಾಕಪ್ಪ ಯಜಮಾನ್ರೆ, ನಮ್ಮ ಸಂತೋಷಕ್ಕೆ ಯಜಮಾನ್ರೆ. ಶ್ರಾವಣಿ, ನೀನೇನಮ್ಮ ಇಲ್ಲಿ? ವರನ್ ಮಾತಾಡ್ಸಕ್ ಬಂದೆ. ನನ್ನ ಮಗನಿಗೋಸ್ಕರ ನಾನು ಜೀವ ಬೇಕಾದರೂ ಬಿಡ್ತೀನಿ. ನಿಮ್ ಕ್ಷಮೆ ಕೇಳೋದು ಯಾವ ದೊಡ್ಡ ವಿಷಯ? ನಾನು ನಿನ್ನ ಹೆತ್ತೋಳು. ನಿನಗೆ ನೋವಾದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಪಾಪು. ನೀನು ಈ ಅಮ್ಮನಿಗೋಸ್ಕರ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತು ಪಾಪು. ಹಾಗೆಲ್ಲ ಏನಿಲ್ಲ ಅಂತ ಭ್ರಮೆಲ್ಲ ಇಟ್ಕೋಬಿಡಿ. ನನಗೆ ಇಲ್ಲಿ ಕೆಲಸ ಮಾಡಿದ್ರೆ ಸರಿ ಅನಿಸ್ತು, ಅದಕ್ಕೆ ಬಂದೆ. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದೆಲ್ಲ ನಿನಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಅಮ್ಮ? ಏನಾದರೂ ಕೇಳಿದ್ಯಾ ಪಾಪು? ಕಾಣುವ ದೈವವೇ